ಒಂದು ಬಹಳ ಮುಖ್ಯವಾದ ಬೆಳವಣಿಗೆ ಆಗಿದೆ ಫ್ರೆಂಡ್ಸ್. ಅದನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಅದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ. ಒಂದು, ನಾನು ಈ ಮೊದಲು ಹೇಳಿದ ಬೆಳವಣಿಗೆಗಳು, ಮಹಿಳಾ ಆಯೋಗ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದು. ಸೊ ಸೆಕೆಂಡ್, ಭಾಳ ಸೀರಿಯಸ್ ಆದ್ದು ಅಂದರೆ ಈಗ ಹೋರಾಟಗಾರರು ಬೇರೆ ಬೇರೆ ಎವೆನ್ಯೂಸ್ಗಳನ್ನು ಹುಡುಕ್ತಾ ಇದ್ದಾರೆ. ವಾಟ್ ಟು ಡೂ? ಈ ಪ್ರಕರಣ ಇಲ್ಲಿಗೆ ಮುಚ್ಚಿ ಹೋಗುತ್ತಾ? ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲವಲ್ಲ ಅನ್ನುವುದು ಬಹಳ ಮುಖ್ಯವಾದ ಒಂದು ವಿಚಾರ. ಆದ್ದರಿಂದ ದೇ ಆರ್ ಪ್ಲ್ಯಾನಿಂಗ್ ವಾಟ್ ಟು ಡೂ. ನನಗೆ ಬಂದ ಮಾಹಿತಿಯ ಪ್ರಕಾರ ವಕೀಲರ ತಂಡ ಮತ್ತು ಹೋರಾಟಗಾರರು ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇರೋದು ಕಾಂಗ್ರೆಸ್ ಹೈಕಮಾಂಡನ್ನು ಸಂಪರ್ಕಿಸಬೇಕು ಅಂತ. ರಾಹುಲ್ ಗಾಂಧಿಯವ್ರನ್ನ, ಸೋನಿಯಾ ಗಾಂಧಿಯವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಂಪರ್ಕಿಸಿ ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಅವರಿಗೆ ತಿಳಿಸಬೇಕು ಅಂತ. ಆ ಮೂಲಕ ಹೈಕಮಾಂಡ್ ಸಂಸ್ಕೃತಿ ಇರುವ ಕಾಂಗ್ರೆಸ್ ಏನಿದೆ ಅದು ಈ SIT ಮುಚ್ಚುವ ತೀರ್ಮಾನದಿಂದ ಹಿಂದಕ್ಕೆ ಸರಿಬಹುದು ಅನ್ನುವ ಕೊನೆಯ ಆಸೆ ಕೂಡ ಅವರಿಗಿದೆ. ಸೊ ರಾಹುಲ್ ಗಾಂಧಿಯವರು ಇನ್ಸ್ಟ್ರಕ್ಟ್ ಮಾಡಿದರೆ ಆಗ DK ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು SIT ಅವಧಿಯನ್ನು ವಿಸ್ತರಿಸಬಹುದು ಅಂತ. ಸೊ ಅದು ಸುಲಭ ಸಾಧ್ಯ ಆಗುತ್ತಾ? ಯಾಕೆಂದರೆ ಇದಕ್ಕೆ ಬೇರೆ ಬೇರೆ ಆಯಾಮಗಳಿವೆ. ಇದು ಅಷ್ಟು ಸುಲಭವಾಗಿ ಇದ್ದಂತೆ ಕಾಣ್ತಾ ಇಲ್ಲ. ಈಗ ಒಂದು ಸಮಾಧಾನಕರ ಅಂಶ ಅಂತಂದರೆ ನಾಳೆ, ಅಂದರೆ ಇನ್ನು 2 ದಿನಗಳು ಉಳಿದುಕೊಂಡಿವೆ. ಇನ್ನು 2 ದಿನಗಳಲ್ಲಿ SIT ತನ್ನ ವರದಿಯನ್ನು ಕೊಡುತ್ತಾ? ದಿಸ್ ಈಸ್ ಐ ಥಿಂಕ್ ಪ್ರಾಕ್ಟಿಕಲಿ ಇಂಪಾಸಿಬಲ್. 2 ದಿನಗಳಲ್ಲಿ ಕೊಡೋದು ಕಷ್ಟ. ಯಾಕೆ ಅಂತಂದರೆ, ಒಂದು, ನಾಳೆ ಇಸ್ ದ D-Day. ನಾಳೆ ಭಾಳ ಮಹತ್ವದ ದಿನ. ಯಾಕೆಂದರೆ ಶುಕ್ರವಾರ ನಾಳೆ ಈ ಒಂದು ಹೋರಾಟಗಾರರೇನಿದ್ದಾರೆ ಆ ಹೋರಾಟಗಾರರು SIT ಮುಂದೆ ಹಾಜರಾಗಬೇಕು ಅಂತ. ಸೊ ಅವರನ್ನು ಯಾಕಾಗಿ ಕರೆಯಲಾಗಿದೆ ಅನ್ನೋದು ಕೂಡ ಇನ್ನೂ ನಿಗೂಢವಾಗಿದೆ. ಅದ್ರ ಜೊತೆಗೆ ಭಾಳ ಸ್ಪಷ್ಟವಾಗಿ ಅವರನ್ನು ಬಂಧನ ಮಾಡ್ತಾರೆ ಅನ್ನೋ ಸುದ್ದಿಗಳು ಕೂಡ ಇವೆ. ಆದರೆ ಅವರನ್ನು ಬಂಧನ ಮಾಡಲಾರರು ಅಂತ ಹೇಳುವವರು ಇದ್ದಾರೆ, ಹೈಯರ್ ಆಫೀಸರ್ಸ್. ಗೊತ್ತಿಲ್ಲ ನಮಗೆ ಏನಾಗುತ್ತೆ ಏನಿಲ್ಲ ಅನ್ನೋದು ಗೊತ್ತಿಲ್ಲ. ಆದರೆ ಸೊ ಆ ಚಾನ್ಸಸ್ ಏನಿದೆ, ಆ ಚಾನ್ಸಸ್ ಇದು. ಅದ್ರ ಜೊತೆಗೆ ಈಗ ಕೆಲವು ವಕೀಲರುಗಳು ಹೊಸ ದಾರಿಗಳನ್ನು ಹುಡುಕ್ತಾ ಇದ್ದಾರೆ ಅಂತಂದೆ. ಒಂದು, ಹೈಕಮಾಂಡ್ಗೆ ಹೇಳಿ ಹೈಕಮಾಂಡ್ ಮೂಲಕ ಪ್ರೆಷರ್ ಹಾಕ್ಸೋದು. ಇನ್ನೊಂದು ಬಹಳ ಮುಖ್ಯವಾಗಿ ಅವರು ಯೋಚನೆ ಮಾಡ್ತಾ ಇರೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಬೇಕು ಅಂತ ವಕೀಲರ ತಂಡ ಯೋಚನೆ ಮಾಡ್ತಾಯಿದೆ. ಸೊ ಒಂದು, ವಕೀಲರ ತಂಡ ಭೇಟಿ ಮಾಡಿಬಿಟ್ಟು ಅವ್ರು ಕೇಳುವ ಪ್ರಶ್ನೆ ಇನ್ನೇನೂ ಅಲ್ಲ ಸಿದ್ದರಾಮಯ್ಯನವರಿಗೆ, ಹೋರಾಟಗಾರರನ್ನೇ ಯಾಕೆ ತಾವು ಬಲಿಪಶು ಮಾಡ್ತಿದ್ದೀರಿ? ನೀವು ಷಡ್ಯಂತ್ರ ಅನ್ನುವ ತೀರ್ಮಾನದಿಂದ ನೀವು ತನಿಖೆ ಮಾಡ್ತಾ ಇದ್ದರೆ ಆ ತನಿಖೆಗೆ ಯಾವ ಬೆಲೆ ಅಲ್ವಾ? ತನಿಖೆ ಮಾಡಬೇಕಾದರೆ ಪ್ರತಿಯೊಂದು ಕೂಡ ಮುಕ್ತವಾಗಿರಬೇಕಾಗಿತ್ತು. ಆದರೆ ತನಿಖೆಯ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಸುಮ್ಮನಿದ್ದರು, ಉಪಮುಖ್ಯಮಂತ್ರಿಗಳು ಇದು ಷಡ್ಯಂತ್ರ ತೀರ್ಮಾನಕ್ಕೆ ಕೊಟ್ಬಿಟ್ಟಿದ್ರು. ಸೊ ಇದು ತೀರ್ಮಾನ ಅಂತ ಎಲ್ಲ ರಾಜಕೀಯ ಪಕ್ಷಗಳ ತೀರ್ಮಾನ ಒಂದೇ ಆಗಿತ್ತು, ಇದೊಂದು ಷಡ್ಯಂತ್ರ, ಇದೊಂದು ಷಡ್ಯಂತ್ರ, ಇದೊಂದು ಷಡ್ಯಂತ್ರ. ಸೊ ಅದರ ಜೊತೆಗೆ ಷಡ್ಯಂತ್ರದ ಆ್ಯಂಗಲ್ನಲ್ಲಿ ಸೊ ತನಿಖೆಯನ್ನು ಪ್ರಾರಂಭ ಮಾಡಿದ್ದು. ಸೊ ಷಡ್ಯಂತ್ರದ ಆ್ಯಂಗಲ್ನಲ್ಲಿ ತನಿಖೆ ಮಾಡಿದರೆ ಷಡ್ಯಂತ್ರ ಅಂತ ನಾವು ಅನ್ಸೋಕ್ಕೆ ಪ್ರಾರಂಭ ಆಗುತ್ತೆ. ಒಂದು ವಿಚಾರವನ್ನು ನಾವು ಹೇಗೆ ನೋಡ್ತೀವಿ ಅನ್ನೋದು ಭಾಳ ಮುಖ್ಯ.